ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗ್ತಾ ಇರುವಂತಹದ್ದು ಹಾಗೂ ದಂಡಾಧಿಕಾರಿಗಳನ್ನ ಭೇಟಿಯಾಗಲು ಹಲವಾರು ಗಂಟೆಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಸಾರ್ವಜನಿಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಇದು ಪ್ರಜಾಪ್ರಭುತ್ವವೋ ಅಥವಾ ಸರ್ವಾಧಿಕಾರತ್ವವೋ ಎಂಬ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕಚೇರಿನಲ್ಲಿ ಅಧಿಕಾರಿಗಳ ವರ್ತನೆ ಮತ್ತು ಸಾರ್ವಜನಿಕರ ಕೆಲಸಗಳಿಗೆ ಆಗ್ತಾ ಇರುವಂತಹ ವಿಳಂಬದ ಬಗ್ಗೆ ಸಾರ್ವಜನಿಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದಂಡಾಧಿಕಾರಿಗಳನ್ನ ಅಂದ್ರೆ ತಹಶೀಲ್ದಾರರನ್ನ ಭೇಟಿಯಾಗಲು ಜನರು 2-3 ಗಂಟೆಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಇದೆಯಂತೆ ಮತ್ತು ದಾಖಲೆಗಳ ವಿಚಾರಣೆಗೆ ಹೋದಾಗ ದಾಖಲೆಗಳು ನಾಪತ್ತೆಯಾಗ್ತಾ ಇದಾವೆ ಎಂಬ ಉತ್ತರ ಸಿಗ್ತದೆ. ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕೇಳ್ತು ಅಂತ ಹೇಳಿದ್ರೆ ಇಂತಹ ಉತ್ತರಗಳನ್ನು ಕೊಡ್ತಾರಂತೆ. ಹೀಗಂತ ಸಾರ್ವಜನಿಕರು ನೇರವಾಗಿ ಆರೋಪಿಸ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಅಥವಾ ಬಡವರಿಗೆ ಬರೆಯಾಗಿ ಪರಿಣಮಿಸಿದೆ ಎಂಬಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಲ್ಲದೆ ಹಿಂದೆ ಇದ್ದಂತಹ ದಂಡಾಧಿಕಾರಿಗಳಿಗಿಂತ ಈಗಿನ ದಂಡಾಧಿಕಾರಿಗಳು ಸಾರ್ವಜನಿಕರನ್ನ ಕಾಯಿಸುವಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸಾರ್ವಜನಿಕರು ತಮ್ಮ ಅಹವಾಲು ಸಲ್ಲಿಸಲು ಹೋದಾಗ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಮತ್ತು ಕೆಲವೊಮ್ಮೆ ಬೆದರಿಕೆ ಹಾಕುವಂತಹ ಪ್ರವೃತ್ತಿ ತೋರ್ತಾ ಇದ್ದಾರೆ ಅಂತ ಕೂಡ ಆರೋಪಿಸಲಾಗಿದೆ. ಅನ್ಯಾಯವಾಗಿದೆ ಎಂದು ಕೇಳಿದ್ರೆ 144 ಸೆಕ್ಷನ್ ಅಡಿನಲ್ಲಿ ಕ್ರಮ ಕೈಗೊಳ್ಳೋದಾಗಿ ಬೆದರಿಕೆ ಹಾಕ್ತಾರಂತೆ ಮೇಡಮ್. ಸ್ಥಳೀಯರೊಬ್ಬರು ಈ ರೀತಿಯ ಆರೋಪವನ್ನ ಕೂಡ ಮಾಡಿದ್ದಾರೆ. ಮಾಧ್ಯಮದವರು ಅಥವಾ ಸಾರ್ವಜನಿಕರು ದಂಡಾಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ಕೆಲಸಗಳಿಗೆ ತೊಂದರೆ ಆಗ್ತಾ ಇರುವಂತಹ ಸಾಧ್ಯತೆಯೂ ಕೂಡ ಇದೆಯಂತೆ. ಸಾಧ್ಯತೆ ಇದೆ, ಇಲ್ಲದೆ ಏನು ಇರಲೇಬೇಕು. ಶಿಡ್ಲಘಟ್ಟ ತಾಲೂಕು ಕಚೇರಿನಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಕೆಲವರು ಇದು ದಂಡಾಧಿಕಾರಿ ಗಗನ್ ಸಿಂಧು ಅವರ ಅಧಿಕಾರ ದುರುಪಯೋಗ ಅಂತ ಕೂಡ ಆರೋಪ ಕೇಳಿಬರ್ತಾ ಇದೆಯಂತೆ. ಸಾರ್ವಜನಿಕರ ಕೆಲಸಗಳು ಆಗಬೇಕು, ಅಧಿಕಾರಿಗಳು ಅಧಿಕಾರ ಚಲಾಯಿಸಬೇಕು ಎಂಬ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ತಾಲೂಕು ದಂಡಾಧಿಕಾರಿಗಳು ಇನ್ನಷ್ಟೇ ಪ್ರತಿಕ್ರಿಯೆ ನೀಡಬೇಕಾಗಿದೆ. ಸಾರ್ವಜನಿಕರ ಕೆಲಸಗಳು ತ್ವರಿತವಾಗಿ ಮತ್ತು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕಾದಂತಹ ಅಧಿಕಾರಿಗಳು ಸಾರ್ವಜನಿಕರನ್ನ ಕಾಯಿಸುವಂತಹ ಮೂಲಕ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಎಂಬ ಆರೋಪಗಳನ್ನ ತಳ್ಳಿ ಹಾಕುವಂತೆ ಮುಂದಾದ್ರೂ ಮೇಡಮ್ ಕೆಲಸ ಮಾಡಬೇಕು ಅಂತ ಈಡೆನ್ಸ್ ನ್ಯೂಸ್ ಕೂಡ ಕೇಳುತ್ತೆ. ಈ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮ ಕೂಡ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಜನ ಜಾಸ್ತಿ ಇದ್ರಲ್ಲ ಮೇಡಮ್, ಒಟ್ಟಿಗೆ ಬಂದು ಅಲ್ಲ ಬೆಳಗ್ಗೆಯಿಂದ ಮೀಟಿಂಗ್ ಅಲ್ಲಿ ಇತ್ತು. ಸಾರ್ವಜನಿಕರಿಗೆ ಇನ್ಫಾರ್ಮ್ ಮಾಡಬೇಕು ಮೇಡಮ್. 2 ಅವರ್ಸ್ 3 ಅವರ್ಸ್ ಅವರನ್ನು ಹೊರಗಡೆ ಕಾಯಿಸೋದಕ್ಕೆ ಮಾಧ್ಯಮದವರು ಮೇಡಮ್, ಮಾಧ್ಯಮದವರು 2 ಅವರ್ಸ್ 3 ಅವರ್ಸ್ ನಾನು ಆಚೆ ಬಂದು ಒಂದು 5-10 ಮಿನಿಟ್ಸ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡಿ ಮತ್ತೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ತುಂಬಾ ಜನ ಯಾರು ಇನ್ಫಾರ್ಮ್ ಮಾಡಿಲ್ಲ ಅಂತ. ಒಂದು ನಿಮಿಷ ಇರ್ರಿ, ಆಚೆ ಬಂದು ನಾನು ಮೀಟಿಂಗ್ ಇದೆ ವೇಟ್ ಮಾಡಿ ಅಂತ ಪಬ್ಲಿಕ್ ಹೇಳಿದಿನಾ ಇಲ್ವಾ? ಬಟ್ ಕೆಲವರು ಹೇಳ್ತಾ ಇದ್ದಾರೆ ನಾನು ಪಬ್ಲಿಕ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಇಲ್ಲೇ ಪಬ್ಲಿಕ್ ಇದ್ದಾರೆ, ಕೇಳಿ. ಒಂದ್ಸಲ ಬಿ ಇನ್ಫಾರ್ಮ್ಡ್ ಬಿಫೋರ್ ಮೇಕಿಂಗ್ ಸಚ್ ವಿಡಿಯೋಸ್ ಅಂಡ್ ಡು ನಾಟ್ ಸ್ಪ್ರೆಡ್ ಫಾಲ್ಸ್ ಇನ್ಫಾರ್ಮೇಷನ್. ಅಟ್ಲೀಸ್ಟ್ ಅವ್ರು ಕೂತ್ಕೊಳ್ಳೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಆಯ್ತು, ಐ ನೋ ದಟ್. ಒಂದು ಪಬ್ಲಿಕ್ ಆಫೀಸಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಿದೆ, ಚೇರ್ಸ್ ಹಾಕಿದ್ರೆ ಅದು ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಆಗಿ ಬೇರೆಯವರೆಲ್ಲ ಕೂತ್ಕೋತಾರೆ. ದಟ್ ಇಸ್ ದ ರೀಸನ್ ಯಾರು ಐ ಕನ್ಸಿಡರ್ ದಟ್. ಅದ್ರ ಬಗ್ಗೆ ನಂಗೆ ಗಮನದಲ್ಲಿದೆ, ಮತ್ತೆ ಏನಾದ್ರೆ ಮಾಡಿದೀವಿ. ಸೊ ನೀವೇನು ನೋಡಿದ್ರೆ ಹಂಗೆ ಕೂರಿಸಿದ್ದೀರಾ ಅಂತ ಹೇಳೋದು ದಟ್ ಇಸ್ ವೆರಿ ರಾಂಗ್. ತುಂಬಾ ಜನ ಇದು ಬೈಟ್ ಕೊಟ್ಟಿದ್ದಾರೆ ನಮಗೆ. ಅವ್ರ ಮಾಹಿತಿ ಕೊಟ್ಟಿರೋದಕ್ಕೆ